ಹಾಯ್ ಫ್ರೆಂಡ್ಸ್, ನಾನಿವಾಗ ಮೊಸರನ್ನ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟಿಫಿನ್ ಬಾಕ್ಸ್ಗಾದರೂ ಕಟ್ಬೋದು, ಏನಿದಾಗಲ್ಲ. ಇವಾಗ ಇದನ್ನ ಅನ್ನನ, ಬಿಸಿ ಅನ್ನನ ನಾನು ಚಲೋ ಅಕ್ಕಿನ ತೊಗೊಂಡು ಮಾಡಿದ್ದೀನಿ. ಅನ್ನನ ಅದು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ದೀನಿ. ಅದು ಚೆನ್ನಾಗಿ ಅನ್ನ ಆದಮೇಲೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿದೆ ಒಂದು ಈರುಳ್ಳಿ, ಆಮೇಲೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವನ್ನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಬಾಣಲೆಯಲ್ಲಿ ಒಂದು ಒಗ್ಗರಣೆ ಬೌಲ್ ತೊಗೊಂಡು ಅದರಲ್ಲಿ ನಾವು ಒಂಚೂರು ಎಣ್ಣೆ ಅಥವಾ ನೀವು ತುಪ್ಪ ಆದರೂ ಹಾಕೋಬೋದು. ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವನ್ನ ಹಾಕಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆನ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡ್ಕೊಂಬಿಟ್ಟು ಒಂದೆರಡು ಗೋಡಂಬಿ ಇದ್ದರೆ ಇಷ್ಟ ಆದರೆ ಹಾಕಿ ಗೋಡಂಬಿ, ಇಲ್ಲಾಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಬೇಡ ಅಂದರೆ ನಾನು ಒಂದೆರಡು ಗೋಡಂಬಿನ ಯೂಸ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಅನಿಸುತ್ತೆ. ಮಧ್ಯೆ ಮಧ್ಯೆ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಸಿಗ್ತಾ ಇದ್ದರೆ ಟೇಸ್ಟ್ ಅನಿಸುತ್ತೆ. ಹಾಗಾಗಿ ನಾವು ಇವಾಗ ಅದು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಯಾಕಂದರೆ ಅದು ಒಗ್ಗರಣೆ ಸ್ವಲ್ಪ ಆರಬೇಕು. ಹಾಗಾಗಿ ಹಸಿಮೆಣಸಿನಕಾಯಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹೆಚ್ಚಿಬಿಟ್ಟಾದರೂ ಹಾಕೋಬೋದು ಅಥವಾ ಪೇಸ್ಟ್ ಆದರೂ ಹಾಕೋಬೋದು. ಹೆಚ್ಚಿಬಿಟ್ಟು ಹಾಕಿದ್ರೇ ಟೇಸ್ಟ್ ಬರುತ್ತೆ. ಹಾಗಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬೇಯೋ ತನಕ ಆರೋ ತನಕ ಬಿಟ್ಬಿಡೋಣ. ನಾನು ಇವಾಗ ಏನು ಅನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಮೊಸರು ತುಂಬ ಹೋಗುತ್ತೆ, ಮೊಸರು ಬೇಕಾಗುತ್ತೆ. ಹಾಗಾಗಿ ಒಂಚೂರು ನೀರು, ಹಾಲು ಯೂಸ್ ಮಾಡ್ಬೋದು. ನಾ ಇಲ್ಲ ಬರೀ ಮೊಸರಷ್ಟೇ ಯೂಸ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಮೊಸರನ್ನ ಆ್ಯಡ್ ಮಾಡಿ ಇವಾಗ ಏನು ಈರುಳ್ಳಿನ ಕಟ್ ಮಾಡಿ, ಈರುಳ್ಳಿ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿ. ಆ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಗ್ಗರಣೆ ಏನು ಆರಿರುತ್ತಲ್ಲ ಅದನ್ನ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಟೇಸ್ಟ್ ನೋಡಿ ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ರೈಸ್ಗೆ ನಾವು ಉಪ್ಪು ಹಾಕಿರ್ತೀವಲ್ಲ, ಈಗ ಮೊಸರು ಹಾಕಿದ್ದಕ್ಕೆ ಅವಾಗ ಚೂರು ಉಪ್ಪು ಹಾಕಬೇಕಾಗತ್ತೆ. ಇವಾಗ ಮೇಲೆ ಕೊತ್ತಂಬರಿ, ಆಮೇಲೆ ದಾಳಂಬ್ರಿ ಹಣ್ಣಿತ್ತು, ಹಂಗಾಗಿ ದಾಳಂಬ್ರಿ ಹಣ್ಣು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಅನಿಸುತ್ತೆ. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಯಾಕಂದರೆ ನನ್ನ ಮಕ್ಕಳಿಗೆ ಮೊಸರು ಅಂದ್ರೆ ತುಂಬ ಇಷ್ಟ, ಮೊಸರನ್ನ ಅಂದರೆ ಇನ್ನೂ ತುಂಬ ಇಷ್ಟ. ಹಾಗಾಗಿ ಮೊಸರನ್ನ ರೆಡಿ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ಯಾರು ಹಾಗೆ ನೋಡ್ತಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.